ಓಕೆ ಸರ್, IDFC ಡಿವಿಡೆಂಟ್ ಅನೌನ್ಸ್ ಮಾಡಿದ್ದಾರೆ ಫಸ್ಟ್ ಬ್ಯಾಂಕ್. ಡಿವಿಡೆಂಡ್ ಜೊತೆ ಏನಂತಂದ್ರೆ ಅದು ಬೆಲೆ ಭಯಂಕರವಾಗಿ ಏರಿದೆ. ಈಗ ಕನ್ಸಿಡರ್ ಮಾಡ್ಬೋದಾ ಅಂತಂದ್ರೆ ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ. ನಾವು ಹೇಳ್ದಂತ ಲೆವೆಲ್ ಅಲ್ಲಿ ಕನ್ಸಿಡರ್ ಮಾಡಿರೋಂಥವ್ರಿಗೆಲ್ಲ ಒಳ್ಳೆ ಲಾಭ. ಇಯರ್ ಟು ಡೇಟ್ 20% ಲಾಭ, 4 ಸೆಷನ್ ಅಲ್ಲಿ 10% ಹತ್ತತ್ರ ಲಾಭ. ಇಟ್ಸ್ ಅ ಸೌಂಡ್ ಬ್ಯಾಂಕ್. ನನ್ನ ಸ್ಟ್ರಾಟಜಿ ನನಗೆ ವರ್ಕೌಟ್ ಆಗಿದೆ. ಇಲ್ಲ ಸರ್, ಅವರು ಇದು 25 ಪೈಸಾ ಒಂದು ಶೇರ್ಗೆ ಡಿವಿಡೆಂಟ್ ಅಂತ ಅವ್ರು ಹೇಳಿದ್ದಾರೆ. IDFC ಫಸ್ಟ್ ಬ್ಯಾಂಕ್ IDFC ಆಗಿದ್ದಾಗ ಒಂದು ಶೇರ್ಗೆ ₹1 ಕೊಟ್ಟಿದ್ದಾರೆ. ನಾನೇ ತಗೊಂಡಿದ್ದೀನಿ ಡಿವಿಡೆಂಟ್. ಯಾಕಂದ್ರೆ ನಿಮ್ಗೆ ಶೇರ್ಸ್ ಎಕ್ಸ್ಟ್ರಾ ಕೊಟ್ಟಿದ್ರಲ್ವಾ. ಅಂದ್ರೆ ಒಂದು 100 ಶೇರ್ಸ್ಗೆ 155 ಶೇರ್ಸ್. ಸೊ ಒಂದು ಶೇರ್ಗೆ 1.5 ಶೇರ್ ಕೊಟ್ಟಿದ್ದಾರೆ. ಹಂಗ್ ನೋಡಿದ್ರು ಒಂದು ಶೇರ್ಗೆ 25. ಯಾಕಂದ್ರೆ ಅದು ಇದ್ರಲ್ಲಿ ಬಂದಂತ ಪ್ರಾಫಿಟ್ ಇಂದಾನೆ ಕೊಟ್ಟಿದ್ದಾರೆ. ಬಟ್ ನನಗೆ ಪರ್ಫೆಕ್ಟ್ ಸ್ಕೂಲ್ ಅಲ್ಲಿ ಡಿವಿಡೆಂಡ್ ಕೊಟ್ಟಿಲ್ಲ ಅಂದ್ರೆ ನನಗೆ ಪ್ರಾಬ್ಲಮ್ ಇಲ್ಲ. ಆಸ್ ಲಾಂಗ್ ಆಸ್ ದೇರ್ ಹಂಗ್ರಿ ಫಾರ್ ಕ್ಯಾಪಿಟಲ್. ಈಗ ಕೂಡ ವಾನ್ಬರ್ಗ್ ಪಿಂಕರ್ಸ್ ಇಂದ ಒಂದು 7,500 ಕೋಟಿ ಏಸ್ ಮಾಡಿದ್ರು. ಸೊ ಡಿವಿಡೆಂಡ್ ಕೊಡ್ದೇನೆ ಇದ್ದಿರ್ಬೋದಿತ್ತು ಅನ್ನೋದು ನನ್ನ ಅಭಿಪ್ರಾಯ. ನಾನ್ ಡಿವಿಡೆಂಡ್ಗೋಸ್ಕರ ತಗೊಂಡಿಲ್ಲ. ಆ ಡಿವಿಡೆಂಟ್ ನ ಅವರು ದೇ ಕುಡ್ ಹ್ಯಾವ್ ರಿಟೈನ್ಡ್ ಇಟ್ ಫಾರ್ ಬೆಟರ್ ಪರ್ಪಸ್ ಅಂತ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ನೀವು ಬಿಸ್ನೆಸ್ ಆಂಗಲ್ ಇಂದ ಹೇಳ್ತಾ ಇದ್ದೀರಾ. ರಿಟೇಲ್ ಇನ್ವೆಸ್ಟರ್ ಆಂಗಲ್ ಅಲ್ಲಿ 25 ಪೈಸಾ ಎಲ್ಲ ವಿಲ್ ನಾಟ್ ಮೇಕ್ ಅ ಡಿಫರೆನ್ಸ್. ವಿಲ್ ನಾಟ್ ಮೇಕ್ ಎ ಡಿಫರೆನ್ಸ್. ಇದೇ IDFC ನ ₹5 ಈ ತರ ತಗೊಂಡಂತ ಲೆವೆನಲ್ಲಿ ನಂಗೆ ₹1 ಅವರು ಡಿವಿಡೆಂಡ್ ಕೊಡ್ತಾ ಇದ್ರು. ಆದ್ರೆ IDFC ಫಸ್ಟ್ ಬ್ಯಾಂಕ್ ಆದ್ಮೇಲೆ ದೇರ್ ವಾಸ್ ಎ ರಿವರ್ಸ್ ಮರ್ಜರ್. ಅದು ಒಂದು ಹೋಲ್ಡಿಂಗ್ ಕಂಪನಿ. ಅದರಲ್ಲಿ ಮ್ಯೂಚುವಲ್ ಫಂಡ್ಸ್ ಇತ್ತು. ಮ್ಯೂಚುವಲ್ ಫಂಡ್ಸ್ ನ ಮಾರಿ ಪ್ರಾಫಿಟ್ ಮಾಡಿದ್ರು. ತುಂಬಾ ವಿಷಯಗಳಿತ್ತು. ಇದು ಪ್ಯೂರ್ಲಿ ಬ್ಯಾಂಕಿಂಗ್ ಸ್ಟಾಪ್. ಇನ್ನೊಂದು ಗ್ರೇ ಮಾರ್ಕೆಟ್ ಇಂದ IPOs ಪ್ರೀಮಿಯಂ ಅಂತ ಹೇಳ್ತಾ ಇದ್ದಾರೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಪ್ರೈಸ್ ನ ಯಾರು ಡಿಸೈಡ್ ಮಾಡೋದು? ನೀವು ಹೇಳ್ದಂಗೆ ಈಗ HDB ನೋಡಿದ್ರೆ ₹1,500 ₹1,600 ಇತ್ತು. ಮಾರ್ಕೆಟ್ ಅಲ್ಲಿ ಇಬ್ರು ಯಾವ ಇಮೋಷನ್ಸ್ ಅಲ್ಲಿ ಕೈ ಬದಲಾಯಿಸ್ತಾರೋ ಅದೇನೇ ಗ್ರೇ ಮಾರ್ಕೆಟ್. ಕೆಲವ್ರ ಹತ್ರ ಮುಂಚೆನೆ ಶೇರ್ಸ್ ಇರುತ್ತೆ. IPO ಈ ಹಳೆ ಎಂಪ್ಲಾಯೀಸ್ ಅವ್ರ ಹತ್ರ ಎಲ್ಲ ಶೇರ್ಸ್ ಇರುತ್ತೆ. ಅವ್ರ ಒಳಗಡೆ ಏನು ಶೇರ್ ನ ತಗೊಂಡು ಮಾಡ್ಕೋತಾರೋ ಅದೇ ಗ್ರೇ ಮಾರ್ಕೆಟ್. ಎವ್ರಿ ಕಂಪನಿ ಬಿಫೋರ್ ಗೋಯಿಂಗ್ ಪಬ್ಲಿಕ್ ವುಡ್ ಹ್ಯಾವ್ ಗಿವನ್ ಶೇರ್ ಹೋಲ್ಡಿಂಗ್ ಟು ಚಿಕ್ಕ ವ್ಯಕ್ತಿಗಳು. ಅವ್ರೊಳಗಡೆನೆ ಬೈಯಿಂಗ್ ಸೆಲ್ಲಿಂಗ್ ನಡೀತಾ ಇರುತ್ತೆ. ಈಗ ನೀವು ಹೋಗಿ ನಿಮ್ಮ ಬ್ರೋಕರ್ನ ಕೇಳಿದ್ರಿ ಅಂತಂದ್ರೆ ಟಾಟಾ ಕ್ಯಾಪಿಟಲ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಜೊತೆ ನಿಮ್ಗೆ ಸಿಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ವಿಲ್ ಕೊಲ್ಯಾಪ್ಸ್ ಇನ್ ದಿ. ಇದೇ ತರ ಆಗ್ಬಿಡ್ಬೋದು. ನಾನು ₹1,500 ಏನ್ ಬಸ್ ಏನಲ್ಲಿ ನಾನು ತಗೊಂಡ್ ಇಟ್ಕೊಂಡಿರ್ತಿದ್ದೆ. ಈಗ ಅದು ₹800 ಅನ್ನೋವಾಗ ತಮಿಳ್ನಾಡು ಮರ್ಕೆಂಟೈಲ್ ಬ್ಯಾಂಕ್ ಅಲ್ಲೂ ಇದೇನೆ ಆಯ್ತು. ಈಗ ರಿಲಯನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ಅಲ್ಲಿ ರಿಲಯನ್ಸ್ ಈ ರಷ್ಯಾದಿಂದ ಯಾರ್ಯಾರೆಲ್ಲ ಕ್ರೂಡ್ ಆಯಿಲ್ ತಗೋತಾ ಇದ್ದೀರೋ 500% ಟ್ಯಾಕ್ಸ್. ಅಲ್ಲ, ರಷ್ಯಾ ತಕ್ಷಣನೇ ರಿಲಯನ್ಸ್ ನಿಲ್ಸ್ಬಿಡ್ತಾರೆ. ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, ಧರ್ಮದ ಹಿಟ್ಟು ತಿನ್ನೋದಕ್ಕೆ ಅಂತ ನಾವ್ 2 ಕಂಪನಿ ಇಟ್ಕೊಂಡಿದೀವಿ. ಆ ಧರ್ಮದ ಹಿಟ್ಟು ತಿನ್ನೋದು ಕುರಿಗೆ ಹೆಂಗೆ ಬಲಿ ಕೊಡ್ತೀವಿ. ಆಯಿಲ್ ಪೆಟ್ರೋಲಿಯಂ ಕಂಪನೀಸ್ದು ಒಳ್ಳೇದ್ ನಡೆದ್ರೆ A1A2ಗೆ, ಕೆಟ್ಟದ್ ನಡೆದ್ರೆ ಇದು ಕುರಿ ಬಲಿ ಕೊಟ್ಟಂಗೆ. ಅವನೋಗಿ ಟ್ರಂಪ್ ಇವಾಗ $10 ಬಿಲಿಯನ್ ಡೊನೇಷನ್ ಕೊಟ್ಟು ಬಂದಿದ್ದಾನೆ. ಅವ್ನ್ ಯಾಕಪ್ಪ ಬದಲಾಯಿಸ್ತಾನೆ? ITC ಏನು ಸರ್ ದಿಢೀರ್ ಅಂತ ನೋಡಿದ್ರೆ ಪ್ರೈಸ್ ಟು ಅರ್ನಿಂಗ್ 15ಕ್ಕೆ ಅಂತ ಬಂದ್ಬಿಡ್ತು. ಈಗ ಏನ್ ಮಾಡೋಣ ಅಂತೀಯಾ? ನೀವ್ ಹೇಳಿದ್ದು 26, 27 ರೇಂಜ್ ಅಲ್ಲೇ ಅದು ಚೀಪ್ ಅಂತ ಹೇಳಿದ್ರಿ. ಅದೇ ಕೇಳ್ತಿದ್ದೀನಿ. ITC ಕಾಸ್ಟ್ಲಿನೇ ಆಗಲ್ವಾ ಸರ್? ಇಲ್ಲ, ಅದಕ್ಕೆ ಹೇಳ್ತಾ ಇದೀನಿ. ಚಿರಂಜೀವಿಯಾಗಿ ನಮ್ಗಿರುತ್ತಿದ್ದು. ಸೊ ಇದೇ ಸರ್ ಇವತ್ತಿನ ಪ್ರಶ್ನೆಗಳು. ನಾಳೆ ಕೇಳೋಂತ ಪ್ರಶ್ನೆಗಳು ತುಂಬಾ ಇದೆ ಸರ್. ಇನ್ನೊಂದು ಈ ಜಿಯೋ ಫೈನಾನ್ಷಿಯಲ್ ಹೆಂಗೆ ಸರ್? ಈಗ ಒಂದು ಅಲಾವುದ್ದೀನ್ ಅಂತ ಒಂದು ತಗೊಂಡ್ ಬಂದಿದ್ದಾರೆ. ಮಾರ್ಕೆಟ್ ನ ಡಿಸ್ಟರ್ಬ್ ಮಾಡೋದಕ್ಕೆ ಸಾಧ್ಯತೆ ಇದೆಯಾ? ಅವನು ಒಂದು ದೊಡ್ಡ ಮ್ಯೂಚುವಲ್ ಫಂಡ್ ನ ಹಾಕ್ತಾನೆ. ಅವನ್ ಮ್ಯೂಚುವಲ್ ಫಂಡ್ ನ ಯಾವನ್ ತಗೋತಾನೆ ಅನ್ನೋದು ಗೊತ್ತಿಲ್ಲ. ಆಲ್ರೆಡಿ ಮ್ಯೂಚುವಲ್ ಫಂಡ್ ಹೈಲಿ ಕಾಂಪಿಟೇಟಿವ್ ಸ್ಪೇಸು. ಅಂಡ್ ಮ್ಯೂಚುವಲ್ ಫಂಡ್ ಹೆಂಗೆ ಅಂತಂದ್ರೆ ಕಾಸ್ಟ್ ಚೆನ್ನಾಗಿ ಕಾಸ್ಟ್ ಮಾಡಿ ಕೊಟ್ರೇನೆ ನಂಬಿ ಹಾಕ್ತಾರೆ. ಹಂಗಿಂದ ಟ್ರ್ಯಾಕ್ ರೆಕಾರ್ಡು ಇಲ್ಲ. ಅದರಿಂದ ಇಮಿಡಿಯೇಟ್ ಆಗಿ ಡಿಸ್ಟರ್ಬ್ ಮಾಡ್ತಾರೆ ಅಂದ್ರೆ ಮಾಡೋದಕ್ಕಾಗಲ್ಲ. ಓಕೆ, ಬಟ್ ಈ ಗೇಮ್ ಅಲ್ಲಿ ಒನ್ ಆಫ್ ದ ಪ್ಲೇಯರ್ ಆಗಿ ಅವರು ಈಗ ಇಳಿಯೋದಕ್ಕೆ ರೀಸನ್ ಅದು ಒಂದು ಫೈನಾನ್ಷಿಯಲ್ ಸ್ಪೇಸು. ಅದಾದ್ಮೇಲೆ ಲೆಂಡಿಂಗ್ ಕೊಡ್ತಾನೆ. ಅವನೇ ರೀಟೇಲ್ ಇಟ್ಟಿದ್ದಾನಪ್ಪ. ಆ ರೀಟೇಲ್ಗೆ ಫೈನಾನ್ಸ್ ಮಾಡಿದ್ರೇನೆ ಅವ್ನು ದೊಡ್ಡವನ್ ಆಗ್ಬಿಡ್ತಾನೆ. ಎಲ್ಲರೂ ಬಜಾಜ್ ಫೈನಾನ್ಸ್ ನ ನೋಡಿ ಬೆಂಕಿ ಹಾಕೋತಾ ಇದ್ದಾರೆ ಅನ್ನೋದೇ ಇದರ ತಾತ್ಪರ್ಯ. ಓಕೆ ಸರ್, ಫೈನ್. ಅದಾದ್ಮೇಲೆ ಈಗ ಮುಂದಿನ ಪ್ರಶ್ನೆ, ಜೀವಗಮಣಿ ಅನ್ನೋಂಥವ್ರು ಕೇಳಿದ್ದಾರೆ. ಸರ್, ಬ್ಯಾಂಕ್ ಸ್ಟಾಕ್ಸ್ ಎಲ್ಲ ನೀವು ಕನ್ಸಿಡರ್ ಮಾಡೋದಕ್ಕೆ ಹೇಳಿದ್ರಲ್ಲಿ ₹100ಗಿಂತ ಕಡಿಮೆ ಆದಂತ ಸ್ಟಾಕ್ಸ್ ಎಲ್ಲ ಇದು ಕನ್ಸಿಡರ್ ಮಾಡ್ತಾ ಇದೀವಿ. ಲಾಂಗ್ ಟರ್ಮ್ಗೆ ಯಾವ್ದಾದ್ರು ಫಾರ್ಮರ್ ಸ್ಟಾಕ್ಸ್ ನ ಹೇಳೋದಕ್ಕಾಗತ್ತಾ? ನೋಡ್ರಪ್ಪ, ಪ್ರೈಸ್ ನ ಇಟ್ಕೊಂಡು ಸ್ಟಾಕ್ ನ ಹೇಳೋದಕ್ಕಾಗಲ್ಲ. ಸ್ಟಾಕ್ ಅಲ್ಲಿ ವ್ಯಾಲ್ಯೂ ಇದ್ದಾಗ್ಲೇನೆ ಪ್ರೈಸ್ ನ ನೋಡೋದಕ್ಕಾಗತ್ತೆ. ಸೊ ಫಾರ್ಮಾದಲ್ಲಿ ನಾನು ನೋಡಿದ್ದೆ ವ್ಯಾಲ್ಯೂ ಅಷ್ಟೇನೆ.
ನೀವು ಮಣಪುರಂನ ಅರೌಂಡ್ 140 ಆ ರೇಂಜ್ ಅಲ್ಲಿ ಫಸ್ಟ್ 32ಕ್ಕೆ ಹೇಳ್ದೆ, ಹೇಳಿದ್ರಿ. ಮತ್ತೆ ಈಗ 120 ಮಧ್ಯದಲ್ಲಿ ಕೂಡ 140ರಲ್ಲಿ ಹೇಳ್ದೆ. ಅಶ್ಮಿತಾ ಅನ್ನೋರು ಕೇಳಿದ್ದಾರೆ, ಮಣಪುರಂ ಗಜಗ ಸೂಜಿ ಆಗಿದೆ, ಇನ್ನೂ ಕನ್ಸಿಡರೇಷನ್ ರೇಂಜ್ ಅಲ್ಲೇ ಇದೆಯಾ, ಅದನ್ನ ಸರ್ ಹತ್ರ ಕೇಳಿ. ಪ್ರೈಸ್ ರಿವ್ಯೂಕ್ 1.87 ಹತ್ರ ಇದೆ. ಜಾಸ್ತಿ ಆಗಿದೆ, ಏನ್ ಮಾಡೋದು? ಕಂಪನಿ 236 ರೂಪಾಯಿ ತಗೋತೀನಿ ಅಂತ ಹೇಳಿದಾನೆ, ಅದಕ್ಕಿಂತ ಮೇಲೇನೆ ಹೋಗುತ್ತೆ. ವಜ್ರದ ಸೂಜಿ ಆಗಿರೋಂಥದ್ದು ಬೇಜಾರೇನೆ. ಕನ್ಸಿಡರ್ ಮಾಡಿ ಅಂತ 140 ನಲ್ಲಿ ಹೇಳಿದಾಗ ನಾವು ನಂಬಿಲ್ಲ. ಈಗ ಅದು ವಜ್ರದ ಸೂಜಿ ಆಗೋಯ್ತು, ಈಗ ಅದ್ರಲ್ಲಿ ಇಳಿಬೋದಾ? ಯಾವಾಗ್ಲೂ ಪ್ರಾಬ್ಲಮ್. ನೀವು ಮೂವ್ ಆದ್ಮೇಲೆ ಹೋಗಿ ಏನು ಯೂಸು? IDFC ಫಸ್ಟ್ನು ಕನ್ಸಿಡರ್ ಮಾಡೋದಕ್ಕಾಗಲ್ಲ, ಮಣಪುರಂನು ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಓಕೆ ಸರ್, ಫೈನ್. ಟ್ರೆಂಟ್ ಸರ್ ದಿಢೀರಂತ 10% ಇಳ್ದೋಯ್ತು, ದಿಢೀರಂತ 7% ಇಳಿ 50% ಕೆಳಗಡೆ ಇಳ್ದಿದೆ. ಇವತ್ತಿಗೂ ಅದು ವಜ್ರದ ಸೂಜಿ. ಆ ವಜ್ರದ ಸೂಜಿ ಪಕ್ಕ ಹೋದ್ರಿ ಅಂದ್ರೆ ಇದೇನೆ ಆಗೋದು. ನೀವು ಕೇಳಿದ್ರಲ್ವಾ, ನಾನು 20 years 30 years ಇಟ್ಕೋತೀನಿ ಅಂತ. ಈಗ ಟ್ರೆಂಟ್ 15% ಡೌನ್ ಆಗ್ಬಿಡ್ತು ಅಂತಂದ್ರೆ, 100 ರೂಪಾಯಿ ಇಟ್ಟಿದ್ರಿ ಅಂದ್ರೆ ಇವಾಗ 50 ರೂಪಾಯಿ ಆಗಿರುತ್ತೆ. ನಿಮ್ಗೆ ನೋವು ಆಗುತ್ತಾ? ಆಗಲ್ವಾ? ಅದರಿಂದನೇ ವಜ್ರದ ಸೂಜಿ ಪಕ್ಕ ಹೋಗ್ಬೇಡಿ ಅಂತ ಹೇಳಿದ್ದು. ಏಷ್ಯನ್ ಪೇಂಟ್ಸು, ಟ್ರೆಂಟು, ಈ ತರ ತುಂಬಾ ಎಕ್ಸಾಂಪಲ್ಸ್ ನ ಕೊಡ್ಬೋದು. ಎಸ್ ಸರ್, ಟ್ರೆಂಟ್ ನ ತಗೊಂಡೋಗಿ ಏಷ್ಯನ್ ಪೇಂಟ್ಸ್ ಜೊತೆ ಕಂಪೇರ್ ಮಾಡ್ಬಿಟ್ರಿ. ಹಂಗಲ್ಲ, ವಜ್ರದ ಸೂಜಿ ಆಗಿದ್ದು ಬೆಲೆ ಇಳೀತು. ಟ್ರೆಂಟ್ಗೆ ಆ ವ್ಯಾಲ್ಯೂಯೇಷನ್ ಜಸ್ಟಿಫೈ ಇಲ್ಲ. ಟ್ರೆಂಟ್ ಅಲ್ಲಿ ಆಲ್ರೆಡಿ ತುಂಬಾ ಕಾಂಪಿಟೇಟರ್ಸ್ ಇದ್ದಾರೆ. ಏಷ್ಯನ್ ಪೇಂಟ್ಸು ಕಾಂಪಿಟೇಟರ್ಸ್ ಹೊಸದಾಗಿ ಬಂದು. ಓಕೆ, ಬಜಾಜ್ ಆಟೋ ಸೈಡ್ ಇಂದ ಹೇಳಿದ್ದಾರೆ, ಬಜಾಜ್ ಆಟೋ ಥ್ರೈಯಿಂಗ್ ಇನ್ ಕೇಯಾಸ್. ಲಾಸ್ಟ್ 6 ಕ್ವಾರ್ಟರ್ ಇಂದ 20% ಮಾರ್ಜಿನ್ ನಾವು 20% ಮಾರ್ಜಿನ್ ಸಸ್ಟೈನ್ ಮಾಡ್ತಾ ಇದ್ದಾರೆ. ಆಫ್ರಿಕಾದಲ್ಲಿ ನಾವು ಇವಿ ಒಳಗಡೆ ಹೋಗುವಾಗ ಮಾರ್ಜಿನ್ಸ್ ಗೆ ಏಟ್ ಬೀಳ್ಬೋದು ಅಂತ ಒಂದ್ ವಿಷಯನೂ ಹೇಳಿದ್ದಾರೆ. ಏಟ್ ಬೀಳುತ್ತೆ ಅಂತ ಇದ್ರೂನು, ಆದ್ರೆ ಅದು EV ಪ್ರೊಡಕ್ಷನ್ನೇ ಅವ್ರು ಕಟ್ ಮಾಡ್ತಾರೆ. ರ್ಯಾರ್ ಎರ್ತ್ ಮೆಟಲ್ಸ್ನ ಇಟ್ಕೊಂಡೇ ಅವರು ಮಾಡ್ತಾ ಇದ್ದಾರೆ. ಆ ರ್ಯಾರ್ ಎರ್ತ್ ಮೆಟಲ್ಸ್ ಶಾರ್ಟೇಜ್ ಅಲ್ಲಿ ಇದೆ. ಸೊ ಅದನ್ನೆಲ್ಲ ನಾವು ಡಿಸ್ಕೌಂಟ್ ಮಾಡ್ಬಿಟ್ಟು ವೇಟ್ ಮಾಡೋಣ. ಇರೋದಕ್ಕೆ ಸಾಧ್ಯತೆ ಇದೆ. ಓಕೆ ಸರ್, ಹೀರೋ ಮೋಟಾರ್ಸ್ ಅವರ IPO ಪೇಪರ್ಸ್ ನ ಫೈಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ 1200 ಕೋಟಿ ರೂಪಾಯಿಗೆ. ಅದು ಸಬ್ಸಿಡರಿ ಕಂಪನಿ. ಅದೊಂದು ಕ್ಲಾರಿಟಿ ಕೊಡಿ ಸರ್. ಜನರಲ್ ಆಗಿ ಹೀರೋ ಮೋಟಾರ್ ಕಾರ್ಪ್ ಹೀರೋ ಮೋಟಾರ್ಸ್ನು ಕನ್ಸಿಡರ್ ಮಾಡ್ತಾರೆ. ಹೀರೋ ಮೋಟಾರ್ಸ್ ಅನ್ನೋದು ಆಟೋ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್, ಹಲವು ಕಾರ್ ಕಂಪನಿಗೆ ಸಪ್ಲೈ ಮಾಡ್ತಾರೆ. ಇದನ್ನ ಮಾರಿ ಇದನ್ನ ಲಿಸ್ಟ್ ಮಾಡ್ತಾರೆ ಅಂತಂದ್ರೆ ಈ ಸ್ಟಾಕು ಆಗ ಏರುತ್ತೆ. ಬಟ್ ಆಟೋ ಕಾಂಪೊನೆಂಟ್ಸ್ನ ನಾನು ತುಂಬ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ನಾನು ಡೈರೆಕ್ಟ್ ಆಗಿ ಎಂಡ್ ಯೂಸರ್ ತಗೊಳ್ಳೋದು ನನಗೆ ಬೆಟರ್ ಅಂತ ಅನ್ಸುತ್ತೆ. ಓಕೆ ಸರ್, ಮದರ್ಸನ್ ಸುಮಿ ಗ್ರೂಪ್ ಅದ್ರ ಬಗ್ಗೆ ಕೇಳಿದ್ದಾರೆ, ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನಾನು ಆಟೋ ಕಾಂಪೊನೆಂಟ್ ಗೊತ್ತಿಲ್ಲ ಅಂತ ತಾನೇ ಮುಂಚೆ ನೀವ್ ಹೇಳಿದ್ರಿ, ಅದರಿಂದಾನೇ ಅದನ್ನು ನಾನು ಸೇರಿಸ್ಕೊಂತೆ, ಬೇರೆ ಏನಿಲ್ಲ. ಇಲ್ಲಾಂದ್ರೆ ಅದನ್ನ ಸಪರೇಟ್ ಆಗಿ ಒಂದ್ ಜಾಗದಲ್ಲಿ ಮಾತಾಡೋಗುತ್ತೆ. ಅದಕ್ಕೆ ಇನ್ನೊಬ್ರು ಪ್ರಶ್ನೆ ಕೇಳಿದ್ದಾರೆ, ಅಮರ್ ರಾಜಾದು PE ಅರೌಂಡ್ 19 ಅಂತ ಇದೆ, ಅದ್ರ ಇಂಡಸ್ಟ್ರಿ PE 36 ಹಂಗ್ ನೋಡಿದ್ರೆ ಇದು ತುಂಬಾ ಚೀಪ್ ಅಲ್ವಾ ಅಂತ ಕೇಳಿದ್ದಾರೆ ಸರ್. 2 ಕಂಪನಿ, ಒಂದು ಎಕ್ಸೈಡ್ ಒಂದು ಅಮರ್ ರಾಜ. 19-20 ಎಲ್ಲ ಕನ್ಸಿಡರ್ ಮಾಡ್ಬೋದು. ಬಟ್ ಲಾಂಗ್ ಪೀರಿಯಡ್ ಆಫ್ ಅಂಡರ್ ಪರ್ಫಾರ್ಮೆನ್ಸ್ಗೆ ನೀವು ರೆಡಿ ಆಗಿದ್ರೆ ಕನ್ಸಿಡರ್ ಮಾಡ್ಬೋದು. ನೋವಾಗುತ್ತೆ, ನೋವು ತಿನ್ನೋದಕ್ಕೆ ರೆಡಿ ಆಗಿರ್ಬೇಕು, ನೋವು ತಿನ್ನಕ್ಕೆ ರೆಡಿ ಇರಬೇಕು. ಓಕೆ ಸರ್, ಡನ್. ಸೊ ಈ ಪ್ರಶ್ನೆಗಳೇ ಇದೆ ಸರ್. ಸೊ ನಾವು ಜನರಲ್ ಆಗಿ ಒಂದೊಂದು ವಾರ ಒಂದೊಂದು ಸೆಕ್ಟರ್ ನ ನೋಡ್ತಾ ಇದೀವಿ. ಪ್ರಶ್ನೆಗಳು ತುಂಬಾ ಇದ್ದಿದ್ರಿಂದ ಸೆಕ್ಟಾರ್ಸ್ ಬಗ್ಗೆ ನೋಡಿಲ್ಲ. ಮುಂದಿನ ವಾರ ಸೆಕ್ಟಾರ್ಸ್ ನ ನೋಡೋಣ ಸರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಪತ್ತಿ. ಹಾಗೆ ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.